ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀಮಾತ್ರೇ ನಮಃ. ಸ್ವಾಮಿ ಸಮರ್ಥರು ಅವಧೂತ ಪರಂಪರೆಯಲ್ಲಿ ಅಗ್ರಗಣ್ಯರು. ದತ್ತಾತ್ರೇಯರ ಅವತಾರ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಜನ ಭಕ್ತರಿದ್ದಾರೆ ಸ್ವಾಮಿ ಸಮರ್ಥರಿಗೆ. ಶ್ರೀಪಾದವಲ್ಲಭರು ದತ್ತಾತ್ರೇಯರ ಮೊದಲನೇ ಅವತಾರ. ಅವರ ಚರಿತಾಮೃತ ಗ್ರಂಥದಲ್ಲಿ ಸ್ವಾಮಿ ಸಮರ್ಥರ ಬಗ್ಗೆನೂ ಉಲ್ಲೇಖ ಇದೆ. ಅಂದರೆ ಶ್ರೀಪಾದವಲ್ಲಭರು ಮುಂದೆ ನಾನು ಯಾವ ಯಾವ ರೂಪದಲ್ಲಿ ಅವತಾರ ತಗೊಳ್ತೀನಿ ಅಂತ ಮುಂಚೆನೇ ಆ ಗ್ರಂಥದಲ್ಲಿ ತಿಳಿಪಡಿಸಿದ್ದಾರೆ. ಹಾಗೆ ಸ್ವಾಮಿ ಸಮರ್ಥರ ಅವತಾರ ತುಂಬ ವಿಲಕ್ಷಣವಾದಂಥ ಅವತಾರ. ಅವರ ಸ್ವರೂಪ ಬಹಳ ತೇಜಸ್ಸಿನ ಸ್ವರೂಪ. ಕದಳೀವನದಲ್ಲಿ ಸುಮಾರು 300 ವರ್ಷಕ್ಕೂ ಮೇಲ್ಪಟ್ಟು ಅವರು ತಪಸ್ಸು ಮಾಡಿದ್ದಾರೆ ಅನ್ನೋ ಐತಿಹ್ಯ ಕೂಡ ಇದೆ. ಅವರ ವಯಸ್ಸು ಇಂತಿಷ್ಟೇ ಅಂತ ನಿರ್ಧಾರ ಮಾಡಿ ಹೇಳೋದಕ್ಕಾಗ್ತಿರ್ಲಿಲ್ವಂತೆ. ಅವರ ಗ್ರಂಥಗಳಲ್ಲಿ ನಮಗೆ ಅದರ ಬಗ್ಗೆ ಉಲ್ಲೇಖ ಸಿಗುತ್ತೆ. ಯಾರಾದರೂ ಬಂದು ನಿಮ್ಮ ವಯಸ್ಸೆಷ್ಟು, ನೀವು ಯಾವ ಜಾತಿಗೆ ಸೇರಿದವರು, ನೀವು ಯಾವ ಧರ್ಮಕ್ಕೆ ಸೇರಿದವರು ಅಂತ ಕೇಳಿದಾಗ ಸ್ವಾಮಿ ಸಮರ್ಥರು ವ್ಯಗ್ರರಾಗಿಬಿಡ್ತಿದ್ರಂತೆ. ನನ್ನ ವಂಶ ವಟಮೂಲ ವಂಶ, ದತ್ತಾತ್ರೇಯರ ಅವತಾರ ನಾನು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅವರು ಉತ್ತರ ಕೊಡ್ತಿದ್ರಂತೆ. ತಮ್ಮ ಹಿಂದಿನ ಅವತಾರವಾದಂತಹ ಗಾಣಗಾಪುರದ ನರಸಿಂಹ ಸರಸ್ವತಿ ಅವತಾರವನ್ನು ನೆನಪಿಸಿಕೊಂಡು ಹಲವಾರು ಬಾರಿ ಆ ಅವತಾರಕ್ಕೆ ಸಂಬಂಧಪಟ್ಟ ಅನೇಕ ಜನರನ್ನು ಅವರು ಅನುಗ್ರಹ ಮಾಡಿದ್ದುಂಟು. ಈ ನಿದರ್ಶನಗಳಿಂದ ಭಕ್ತರು ಸ್ವಾಮಿ ಸಮರ್ಥರನ್ನ ಪ್ರತ್ಯಕ್ಷವಾಗಿ ಅವರು ಸುಸ್ಪಷ್ಟವಾಗಿ ನರಸಿಂಹ ಸರಸ್ವತಿಗಳ ದಿವ್ಯ ಅವತಾರ ಅಂತ ಭಾವಿಸ್ತಿದ್ರು. ಅಂತಹ ಸ್ವಾಮಿ ಸಮರ್ಥರು ಭಾರತದಾದ್ಯಂತ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಅನೇಕ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಅನೇಕ ಪವಾಡಗಳನ್ನು, ಲೀಲೆಗಳನ್ನು ತೋರಿಸಿದ್ದಾರೆ. ಹಿಮಾಲಯದಲ್ಲಿ ಅವರ ಪ್ರಯಾಣ ಪ್ರಾರಂಭ ಆಯಿತು ಸ್ವಾಮಿ ಸಮರ್ಥರದು. ಹಿಮಾಲಯ ಅಂದ ಕೂಡಲೇ ನಮ್ಮ ಒಂದು ಕಲ್ಪನೆಗೆ ಬರೋದು ಗುಹೆಗಳು, ಅಲ್ಲಿ ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ತಪಸ್ಸು ಕೂತ್ಕೊಂಡಿರುವಂಥ ಸಾಧುಗಳು, ಹೀಗೆ ನಮ್ಮ ಕಲ್ಪನೆ ಬೆಳೀತಾ ಹೋಗುತ್ತೆ. ಇವೆಲ್ಲ ಸತ್ಯ. ಯಾಕಂತ ಹೇಳಿದ್ರೆ ಇದು ಲೌಕಿಕ ಜನಗಳಿಗೆ ಅಲೌಕಿಕ ಅನುಭವಗಳನ್ನು ಪಡೆದಿರುವಂಥವ್ರಿಗೆ ಬಹಳ ವ್ಯತ್ಯಾಸ ಇದೆ. ಲೌಕಿಕರ ಕಣ್ಣಿಗಳಿಗೆ ಅವರು ಕಾಣಿಸ್ಕೊಳ್ಳೋದಿಲ್ಲ. ಆ ಯೋಗಿ ಪುಂಗವರು ಸಾಧ್ಯವಾದಷ್ಟು ಜನಸಂಪರ್ಕಕ್ಕೆ ದೂರ ಇರ್ತಾರೆ. ಮತ್ತು ಯಾರಿಗೆ ನಾವು ದರ್ಶನ ಕೊಡಬೇಕು ಅಂತ ಅವರು ತೀರ್ಮಾನ ಮಾಡ್ಕೊತಾರೆ, ಅಂಥವ್ರಿಗೆ ಮಾತ್ರ ಅವರ ದರ್ಶನ ಸಿಗ್ತಿರುತ್ತೆ. ಈ ವಿಚಾರ ನಾವು ಆಟೋಬಯೋಗ್ರಫಿ ಆಫ್ ಎ ಯೋಗಿ ಪುಸ್ತಕದಲ್ಲಿರಬಹುದು, ಶ್ರೀಪಾದವಲ್ಲಭರ ಚರಿತಾಮೃತ ಗ್ರಂಥ ಇರಬಹುದು, ಬ್ರಹ್ಮಚೈತನ್ಯರ ಜೀವನ ಚರಿತ್ರೆ ಇರಬಹುದು, ಸ್ವಾಮಿ ಸಮರ್ಥರ ಜೀವನ ಚರಿತ್ರೆ, ಸಮರ್ಥ ರಾಮದಾಸರ ಜೀವನ ಚರಿತ್ರೆ, ಇದನ್ನೆಲ್ಲ ನೋಡಿದಾಗ ಇಂದಿಗೂ ಸಹ ನೂರಾರು ವರ್ಷ, ಸಾವಿರಾರು ವರ್ಷಗಳಿಂದ ತಪಸ್ಸಮಾಧಿನಲ್ಲಿ ನಿರ್ಜನ ಪ್ರದೇಶದಲ್ಲಿ ಬಹಳ ಕಠಿಣವಾಗಿ ಸಂಚಾರ ಮಾಡುವಂಥ ಒಂದು ಪ್ರದೇಶಗಳಲ್ಲಿ, ಅಂದರೆ ಜನಸಾಮಾನ್ಯರು ಸುಲಭವಾಗಿ ಆಗೋದಿಲ್ಲ ಅಂತಹ ಸ್ಥಳಗಳಲ್ಲಿ ಇಂದಿಗೂ ಅನೇಕ ಜನ ತಪಸ್ಸಮಾಧಿನಲ್ಲಿ ಇದ್ದಾರೆ. ಬ್ರಹ್ಮಚೈತನ್ಯರ ಜೀವನ ಚರಿತ್ರೆಯಲ್ಲಿ ಒಂದು ಉದಾಹರಣೆ ಬರುತ್ತೆ. ನರ್ಮದಾ ನದಿ ತೀರದಲ್ಲಿ ಅವರು ಸಂಚಾರ ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಒಂದು ಗುಹೆ ಒಳಗಡೆ ಆಕಸ್ಮಿಕವಾಗಿ ಅವರು ತಮ್ಮ ಜೊತೆಗಾರರನ್ನು ಇನ್ನೊಬ್ಬರನ್ನು ಕರ್ಕೊಂಡು ಆ ಗುಹೆ ಒಳಗಡೆ ಹೋಗ್ತಾರೆ. ಆ ಗುಹೆ ಒಳಗಡೆ ಒಬ್ಬ ಮಹಾಕಾಯ, ಅವನ ಜಟೆನೇ ಸುಮಾರು ದೂರ ಬೆಳೆದಿರುತ್ತೆ. ಬಹಳ ತೇಜಸ್ವಿ ಪುರುಷ, ಯೋಗಿ ಪುಂಗವ, ಧ್ಯಾನದಲ್ಲಿ ತಪಸ್ಸಮಾಧಿನಲ್ಲಿ ಕೂತ್ಕೊಂಡಿರ್ತಾನೆ. ಬ್ರಹ್ಮಚೈತನ್ಯ ಮಹಾರಾಜರು ಅವರ ಮುಂದೆ ಹೋಗಿ ನಿಂತ್ಕೊಂಡಿದ್ದ ತಕ್ಷಣ ಆತ ಕಣ್ಣು ತೆಗೆದು ಸಮಾಧಿಯಿಂದ ಬಹಿರ್ಮುಖನಾಗಿ ಕೇಳಿದಂಥ ಮೊಟ್ಟ ಮೊದಲ ಪ್ರಶ್ನೆ, ರಾಮಾವತಾರ ಆಗೋಯ್ತಾ ಅಂತ ಕೇಳ್ತಾನೆ. ಅಂದರೆ ತ್ರೇತಾಯುಗಕ್ಕಿಂತ ಮುಂಚೆ ಮುಂದೆ ರಾಮಾವತಾರ ಬರುತ್ತೆ, ಆ ಅವತಾರ ನಾನು ದರ್ಶನ ಮಾಡಬೇಕು, ದರ್ಶನ ಮಾಡ್ಕೊಂಡು ಪುನೀತನಾಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಕೂತಿದ್ದಂಥ ಯೋಗಿ, ರಾಮಾವತಾರ ಮುಗಿದ ಮೇಲೂ, ಕೃಷ್ಣಾವತಾರ ಮುಗಿದ ಮೇಲೂ, ಕಲಿಯುಗ ಬಂದ ಮೇಲೂ ಎಚ್ಚರವಾಗದೆ ಹಾಗೆ ಕೂತಿರ್ತಾನೆ. ಆ ಪ್ರಶ್ನೆನ ಕೇಳಿದ ತಕ್ಷಣ ಬ್ರಹ್ಮಚೈತನ್ಯ ಮಹಾರಾಜರು ನಕ್ಕು, ಅಪ್ಪ, ರಾಮಾವತಾರ, ಕೃಷ್ಣಾವತಾರ ಎಲ್ಲ ಅವತಾರಗಳು ಮುಗಿದೋಗಿ ಕಲಿಯುಗ ಬರ್ತಿದೆ, ಈಗ ಕಲಿಯುಗ ಪ್ರಾರಂಭ ಆಗೋಗಿದೆ, ಈ ಪ್ರಶ್ನೆನ ಈಗ ಕೇಳ್ತಿದ್ಯಾ ಅಂದಾಗ ಬಹಳ ಖೇದವನ್ನು ವ್ಯಕ್ತಪಡಿಸ್ತಾನೆ. ಎಂಥ ಕೆಲಸ ಆಗೋಯಿತು, ಎಷ್ಟೋ ಸಾವಿರಾರು ವರ್ಷಗಳು ತಪಸ್ಸಮಾಧನೆಯ ಕಾಲ ಕಳೆದುಬಿಟ್ನಲ್ಲ, ಆ ದಿವ್ಯ ಪುರುಷನ ದರ್ಶನವನ್ನು ನಾನು ಮಾಡೋದಕ್ಕಾಗಲಿಲ್ವಲ್ಲ
ಅಂತ ಕಳವಳನ ವ್ಯಕ್ತಪಡಿಸಿದಾಗ ಬ್ರಹ್ಮಚೈತನ್ಯರು ತತ್ಕ್ಷಣದಲ್ಲೇ ರಾಮದರ್ಶನವನ್ನು ಅಲ್ಲಿ ಮಾಡಿಸ್ತಾರೆ. ರಾಮದರ್ಶನವನ್ನು ಮಾಡಿಸಿ ಆ ಒಂದು ಯೋಗಿ ಪುಂಗವನಿಗೆ ಅಲ್ಲಿಯೇ ಒಂದು ಜನ್ಮ ಸಾಫಲ್ಯವನ್ನು, ರಾಮ ಸಾಕ್ಷಾತ್ಕಾರವನ್ನು ಮಾಡಿಸಿ ಅವನನ್ನು ಮುಕ್ತನನ್ನಾಗಿ ಮಾಡ್ತಾರೆ. ಇದು ಈ ಘಟನಾವಳಿ ಅವರ ಜೀವನ ಚರಿತ್ರೆಯಲ್ಲಿ ದಾಖಲಾಗಿದೆ. ಅಂದರೆ ಇವೆಲ್ಲ ಕಟ್ಟುಕತೆಗಳಲ್ಲ. ಇದನ್ನು ನೋಡಿದವರು ಹಲವಾರು ಜನ ಆ ಘಟನಾವಳಿಗಳನ್ನು ರೆಕಾರ್ಡ್ ಮಾಡಿದ್ದಾರೆ. ಅದೇ ರೀತಿ ಸ್ವಾಮಿ ಸಮರ್ಥರು ಹಿಮಾಲಯದಲ್ಲಿ ಪರ್ಯಟನೆ ಮಾಡ್ತಿರ್ಬೇಕಾದಂಥ ಸಂದರ್ಭದಲ್ಲಿ ಇನ್ನೊಂದು ಆಶ್ಚರ್ಯಕರವಾದ ಘಟನೆ ನಡೆಯುತ್ತೆ. ಒಂದು ಅಂಶನ ವೀಕ್ಷಕರು ಗಮನಿಸಬೇಕು. ಅತಿ ದುರ್ಗಮವಾದ ಪ್ರದೇಶಗಳಲ್ಲಿ ಈ ಯೋಗಿ ಪುಂಗವರು ಕೂತ್ಕೊಂಡಿರ್ತಾರೆ. ಗಿರಿನಾರ್ ಪರ್ವತದಲ್ಲಿ ಕೆಲವು ಪಕ್ಷಿಗಳು ಮಾತ್ರ ಹೋಗೋದಕ್ಕೆ ಸ್ಥಳಾವಕಾಶ ಇರುವಂಥ ಪರ್ವತದಲ್ಲಿ ಅದರ ಮೇಲುಭಾಗದಲ್ಲಿ ಹೋದರೆ, ಅಂದರೆ ಒಬ್ಬ ಆಕೃತಿಯಲ್ಲಿ ತುಂಬ ಚಿಕ್ಕದಾಗಿರುವಂಥ ವ್ಯಕ್ತಿ ಬಹಳ ಕಷ್ಟಪಟ್ಟು ಹೋಗುವಂಥ ಒಂದು ಪ್ರದೇಶ ಅದು. ಅಂಥ ಸ್ಥಳದಲ್ಲಿ ದತ್ತಾತ್ರೇಯರು ಪ್ರತ್ಯಕ್ಷ ಆಗಿದ್ದಾರೆ, ಅನೇಕ ಜನ ಯೋಗಿಗಳ ಜೊತೆ ಮಾತಾಡಿದ್ದಾರೆ ಅನ್ನೋ ಒಂದು ಘಟ್ಟ ನಮಗೆ ಕಂಡುಬರುತ್ತೆ ಅವಧೂತರ ಜೀವನ ಚರಿತ್ರೆಯನ್ನು ಓದುವಾಗ. ಆ ಗಿರಿನಾರ್ ಪರ್ವತದಲ್ಲಿ ಒಂದು ಘಟ್ಟ ದತ್ತಾತ್ರೇಯರು ತಪಸ್ಸು ಮಾಡಿದಂಥ ಘಟ್ಟ. ಇನ್ನೊಂದು ಪರ್ವತಕ್ಕೆ ಹೋದರೆ ಅಲ್ಲಿ ಅಂಬಾಭವಾನಿ ದೇವಿ ಇರುವಂಥ ಒಂದು ಪರ್ವತ. ಅದನ್ನು ಮುಂದಕ್ಕೆ ಕ್ರಮಿಸಿ ಹೋದರೆ ಅಲ್ಲಿ ಗೋರಖ್ನಾಥರು, ನವನಾಥರಲ್ಲಿ ಪ್ರಮುಖರು, ಅವರು ಸಂಚಾರ ಮಾಡುವಂಥ ಪ್ರದೇಶ ಗಿರಿನಾರ್ ಪರ್ವತ. ಈ ನಮ್ಮ ಭಾರತ ದೇಶದಲ್ಲಿ ರಹಸ್ಯಮಯವಾದ ಅನೇಕ ಸ್ಥಳಗಳಿದೆ. ಸ್ವಾಮಿ ಸಮರ್ಥರು ಹಿಮಾಲಯಕ್ಕೆ ಹೋದಾಗ ಅವರು ಅನೇಕ ಕಾಡುಗಳು ಮೇಡುಗಳು ಇದನ್ನೆಲ್ಲ ಸುತ್ತಾಡಿ ಅಲ್ಲಿರೋ ಪುಣ್ಯಕ್ಷೇತ್ರಗಳನ್ನೆಲ್ಲ ನೋಡಿಕೊಂಡು ಅವರಿಗೆ ಸಿದ್ಧಪುರುಷರು ಸ್ವಾಮಿ ಸಮರ್ಥರು ಒಂದಾನೊಂದು ಗುಹೆ ಒಳಗಡೆ ಅವರ ಪ್ರವೇಶ ಆಗುತ್ತೆ. ಆ ಗುಹೆ ಒಳಗಡೆ ಅನೇಕ ವರ್ಷಗಳಿಂದ ತಪಸ್ಸು ಕೂತ್ಕೊಂಡಿರುವಂಥ ಒಬ್ಬ ಯೋಗಿ ಇರ್ತಾನೆ. ಅನೇಕ ವರ್ಷಗಳು ಆತ ಅಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಿರ್ತಾನೆ. ಆ ಗುಹೆ ಒಳಗಡೆ ಒಂದು ಆಸನವನ್ನು ಹಾಕಿರ್ತಾನೆ. ಎದುರುಗಡೆ ಧ್ವನಿ ಅಗ್ನಿ ಪ್ರಜ್ವಲಿಸ್ತಾ ಇರುತ್ತೆ. ಸ್ವಾಮಿ ಸಮರ್ಥರು ಇದ್ದಕ್ಕಿದ್ದಾಗೆ ಆ ಆಸನದ ಮೇಲೆ ಪ್ರತ್ಯಕ್ಷ ಆಗ್ತಾರೆ. ಆ ಗುಹೆ ಒಳಗಡೆ ಪ್ರವೇಶ ಮಾಡಿ ಆಸನದ ಮೇಲೆ ಇದ್ದಕ್ಕಿದ್ದಂಗೆ ಅವರ ಆಕೃತಿ ಅಲ್ಲಿ ಗೋಚರ ಆಗುತ್ತೆ. ಅದನ್ನು ನೋಡಿ ಆ ಯೋಗಿಗೆ ಆಶ್ಚರ್ಯ ಆಗುತ್ತೆ. ನೋಡಿದ ಕೂಡಲೇ ಅವರ ಕಾಲಿಗೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ, ಏಕೆಂತ ಹೇಳಿದ್ರೆ ಸ್ವಾಮಿ ಸಮರ್ಥರ ಸ್ವರೂಪ ಬಹಳ ತೇಜೋವಂತವಾದ ಸ್ವರೂಪ, ಸಾಮಾನ್ಯವಾದ ಸ್ವರೂಪ ಅಲ್ಲ. ಅವರಲ್ಲಿ ಶಿವನನ್ನ, ವಿಷ್ಣುವನ್ನ, ದತ್ತಾತ್ರೇಯರನ್ನ, ಅವರವರ ಇಷ್ಟ ದೇವತೆಯನ್ನ ದರ್ಶನ ಮಾಡಿದಂಥ ಅನೇಕ ಉದಾಹರಣೆಗಳು ಅವರ ಜೀವನ ಚರಿತ್ರೆಯಲ್ಲಿ ನಮಗೆ ಕಾಣಸಿಗುತ್ತೆ. ಈ ಯೋಗಿಗೂ ಸಹ ಅವರನ್ನು ನೋಡಿದ ಕೂಡಲೇ ಇವರು ಸಾಕ್ಷಾತ್ ದತ್ತಾತ್ರೇಯರೇ ಅಂತ ಖಚಿತ ಆಗೋಗುತ್ತೆ. ಕಾಲ ಮೇಲೆ ಬಿದ್ದು, ಮಹಾನುಭಾವ, ಶಾಸ್ತ್ರಗಳಲ್ಲಿ ಯಾವ ರೀತಿ ಹೇಳಿದರೋ ವೈರಾಗ್ಯ, ಬ್ರಹ್ಮಚರ್ಯ ಇದನ್ನೆಲ್ಲ ಪರಿಪಾಲನೆ ಮಾಡಿಕೊಂಡು ಅನೇಕ ವರ್ಷಗಳಿಂದ ತಪಸ್ಸು ಮಾಡ್ತಿದ್ದೀನಿ, ಇನ್ನೂ ನನಗೆ ಆತ್ಮ ಸಾಕ್ಷಾತ್ಕಾರ ಆಗಲಿಲ್ಲ ಅಂತ ಕೇಳಿದಾಗ ಸ್ವಾಮಿ ಸಮರ್ಥರು ಅವೆಲ್ಲ ಸರಿನೇ, ಆದರೆ ಚಿತ್ತೈಕಾಗ್ರತೆ, ಮನಃಶುದ್ಧಿ ಇದರಿಂದ ಸಾಧನೆ ಮಾಡಬೇಕು ಅಂತ ಹೇಳಿ ಆತನ ಸಾಧನೆಯಲ್ಲಿದ್ದಂಥ ನ್ಯೂನತೆಗಳನ್ನು ಸರಿಪಡಿಸಿ, ನೀನು ನನ್ನ ಸ್ವರೂಪವನ್ನು ಕುರಿತು ಧ್ಯಾನ ಮಾಡು, ನನಗೆ ಈ ಸ್ವರೂಪ ಏನು ಪ್ರತ್ಯಕ್ಷ ಆಗಿದ್ದೀನಿ, ಈ ಸ್ವರೂಪದ ಮೇಲೆ ಚಿತ್ತವನ್ನು ಏಕಾಗ್ರತೆಗೊಳಿಸಿ ಧ್ಯಾನ ಮಾಡು, ನಿನಗೆ ತಪಸ್ಸಿದ್ಧಿ ಆಗುತ್ತೆ ಅಂತ ಹೇಳಿದಾಗ ಆತ ಅವರನ್ನೇ ನೋಡ್ತಾ ಸಮಾಧಿ ಸ್ಥಿತಿಗೆ ಹೊರಟೋಗ್ತದೆ. ಅಲ್ಲಿ ಅವನಿಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಸ್ವಾಮಿ ಸಮರ್ಥರು ಆತನಿಗೆ ಅನುಗ್ರಹವನ್ನು ಮಾಡ್ತಾರೆ. ಇನ್ನೊಂದು ಆಶ್ಚರ್ಯಕರವಾದ ಘಟನೆ ಏನಂದರೆ, 2 ಹೆಬ್ಬುಲಿಗಳು ಈ ಮರೆಯಲ್ಲಿ ನಿಂತುಕೊಂಡು ಈ ಘಟನೆಯನ್ನು ನೋಡ್ತಿರುತ್ತೆ. ಸ್ವಾಮಿ ಸಮರ್ಥರು ಅದನ್ನು ನೋಡಿ, ಬನ್ನಿ 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 ವೇದ ಪಂಡಿತರೇ, ಬಹಳ ಜನ ಪಂಡಿತರ ವಿದ್ವಾಂಸರ ಮನಸ್ಸನ್ನು ನೋಯಿಸಿದಿರಾ ನೀವು, ಆ ಜಯಪತ್ರಗಳೆಲ್ಲ ನಿಮಗೆ ಜ್ಞಾಪಕ ಇದೆಯಾ ಹೋದ ಜನ್ಮದ್ದು ಅಂತ ಕೇಳ್ತಾರೆ. ಆ ಹೆಬ್ಬುಲಿಗಳ ಜೊತೆ ಸಂಭಾಷಣೆ ಮಾಡ್ತಾರೆ. ಯಾರು ಆ ಹೆಬ್ಬುಲಿಗಳು? ಹೋದ ಜನ್ಮದಲ್ಲಿ ಸ್ವಾಮಿ ಸಮರ್ಥರೇ ನರಸಿಂಹ ಸರಸ್ವತಿಗಳು, ಗಾಣಗಾಪುರದಲ್ಲಿ ನರಸಿಂಹ ಸರಸ್ವತಿಗಳಾಗಿದ್ದಾಗ ಇಬ್ಬರು ವೇದ ಪಂಡಿತರು ಬಂದು ತಾವು ವಿದ್ಯಾವಂತರು, ಪಂಡಿತರು ಅನ್ನೋ ಗರ್ವದಿಂದ ಸ್ವಾಮಿಯವರನ್ನು ಅಪಹಾಸ್ಯ ಮಾಡಿ
ನೀವು ನಮ್ಮ ಜೊತೆ ವಾದಕ್ಕೆ ಬರಬೇಕು ಅಂತ ಹೇಳಿ ಅವರನ್ನು ಕೆಣಕಿ ಅವರಿಂದ ಪರಾಭವಗೊಂಡು ಅವರಿಂದ ತಿರಸ್ಕರಿಸಲ್ಪಟ್ಟು ಆ ಪಾಪದಿಂದ ಈ ಜನ್ಮದಲ್ಲಿ ಹುಲಿಗಳಾಗಿ ಹುಟ್ಟಿರ್ತಾರೆ. ಸ್ವಾಮಿ ಸಮರ್ಥರು ಆ ಹುಲಿಗಳನ್ನು ಕಂಡು ಹಿಡಿದು ಆ ಹುಲಿಗಳಿಗೆ ಆದೇಶ ಮಾಡ್ತಾರೆ. ಆ ಹುಲಿಗಳಿಗೂ ಸಹ ಹೋದ ಜನ್ಮದ ಜ್ಞಾಪಕ ಬಂದು ಈ ಎರಡೂ ಕಾಲುಗಳನ್ನು ಮುಂದೆ ಚಾಚಿ ನಮಸ್ಕಾರ ಮಾಡಿದಾಗ ಸ್ವಾಮಿ ಸಮರ್ಥರು ಹೋಗಿ ಅಲ್ಲಿ ತಪಸ್ಸು ಮಾದರಿಯಲ್ಲಿ ಕುಳಿತಿರ್ತಕ್ಕಂಥ ಯೋಗಿಯ ಒಂದು ಶಿರಸ್ಸನ್ನು ಸ್ಪರ್ಶ ಮಾಡಿ ಬನ್ನಿ, ಆತನ ದೇಹವನ್ನು ಸ್ಪರ್ಶ ಮಾಡಿ ಬನ್ನಿ ಅಂತ ಹೇಳಿದಾಗ ಆ ಹುಲಿಗಳು ಹಾಗೆ ಮಾಡುತ್ತೆ. ಆ ಎರಡೂ ಹೆಬ್ಬುಲಿಗಳನ್ನು ಆಶೀರ್ವಾದ ಮಾಡಿ ಮುಂದೆ ಕಾಶಿ ಕ್ಷೇತ್ರದಲ್ಲಿ ಮಹಾಯೋಗಿಗಳಾಗಿ ನೀವು ಹುಟ್ಟಿ ಜನ್ಮ ಸಾರ್ಥಕತೆಯನ್ನು ಪಡೆದುಕೊಳ್ಳಿ ಅಂತ ಆಶೀರ್ವಾದ ಮಾಡ್ತಾರೆ. ಇದು ಸ್ವಾಮಿ ಸಮರ್ಥರ ಲೀಲೆ. ಸ್ವಾಮಿ ಸಮರ್ಥರು ಅವರ ಆಯುಷ್ಯ, ಅವರ ವಯಸ್ಸು ಇವೆಲ್ಲ ನಿಗೂಢ. ಅವರನ್ನು ಅನೇಕ ಜನ ಅನೇಕ ರೀತಿಯಲ್ಲಿ ಸಂದರ್ಶನ ಮಾಡಿದ್ದಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಪ್ರಾಚುರ್ಯ ಕಡಿಮೆ. ಮಹಾರಾಷ್ಟ್ರದಲ್ಲಿ ಸ್ವಾಮಿ ಸಮರ್ಥರಿಗೆ ಬಹಳ ಜನ ಭಕ್ತರಿದ್ದಾರೆ. ಅಕ್ಕಲ್ಕೋಟ್ ಅಂತ, ಪ್ರಜ್ಞಾಪುರ ಸಂಸ್ಕೃತದಲ್ಲಿ ಅದರ ಅರ್ಥ. ಅಂದರೆ ಆ ಪ್ರಜ್ಞಾಪುರದಲ್ಲಿ ಯಾರೇ ಕಾಲಿಟ್ಟರೋ ಅವರ ಧೀಶಕ್ತಿ, ಬುದ್ಧಿಶಕ್ತಿ, ಪ್ರಜ್ಞಾಶಕ್ತಿ, ಮೇಧಾಶಕ್ತಿ ಇವೆಲ್ಲ ಬೆಳವಣಿಗೆ ಆಗುತ್ತೆ. ಅನೇಕ ಪವಾಡುಗಳು, ಅನೇಕ ಜನ ಸಿದ್ಧ ಪುರುಷರು, ದತ್ತಾತ್ರೇಯರು ತಪಸ್ಸು ಮಾಡಿರೋಂಥ ಸ್ಥಳ ಪ್ರಜ್ಞಾಪುರ. ಆಮೇಲೆ ಮುಸಲ್ಮಾನ್ ದೊರೆಗಳು ಬಂದಾಗ ಅಕಲ್ ಅಂದರೆ ಬುದ್ಧಿ ಅಂತ, ಪರ್ಷಿಯನ್ ಭಾಷೆಯಲ್ಲಿ ಅಥವಾ ಅರೇಬಿಕ್ ಭಾಷೆಗಳಲ್ಲಿ ಬುದ್ಧಿಗೆ ಸಂಬಂಧಪಟ್ಟ ನಗರವಾದ್ದರಿಂದ ಅಕ್ಕಲ್ ಕೋಟ್ ಅಂತ ಅದನ್ನು ಕರೆಯೋದಕ್ಕೆ ಶುರು ಮಾಡಿದ್ರು. ಆ ಪ್ರಜ್ಞಾಪುರದಲ್ಲಿ ಬಹಳಷ್ಟು ಲೀಲೆಗಳನ್ನು ಸ್ವಾಮಿ ಸಮರ್ಥರು ತೋರಿದ್ದಾರೆ. ಅವರ ನೋಡಿ, ಇದೇ ಪುಸ್ತಕ ಶ್ರೀ ಅಕ್ಕಲಕೋಟ್ ಸಮರ್ಥ ಲೀಲಾಮೃತ. ಈ ಗ್ರಂಥ ಬಹಳಷ್ಟು ವಿಚಾರಗಳು ಇದರಲ್ಲಿದೆ. ಕನ್ನಡಕ್ಕೆ ಪೊಲೀಸ್ ಪಟೇಲ್ ಬಸಂತ್ ಗೌಡರ ಮಗ ಮಲ್ಲನಗೌಡ, ರಾಯಚೂರು ಜಿಲ್ಲೆ. ಪರಿಷ್ಕರಣೆ LP ಶಾಸ್ತ್ರಿ. ಇವರು ಮಾಡಿರ್ತಕ್ಕಂಥ ಈ ಗ್ರಂಥ ವಿಶ್ವಸಾಯಿ ಪಬ್ಲಿಕೇಶನ್ಸ್, ಶ್ರೀ ಕ್ಷೇತ್ರ ವಲ್ಲಭಾಪುರ, ಇಲ್ಲಿಂದ ಪ್ರಕಟಣೆ ಆಗಿರುವಂಥ ಪುಸ್ತಕ ಇದು. ಸಮಗ್ರವಾಗಿ ಈ ಗ್ರಂಥದಲ್ಲಿ ಸಮರ್ಥ ಲೀಲಾಮೃತದ ಬಗ್ಗೆ ನೀವು ಓದಿ ಆನಂದವನ್ನು ಪಡಬಹುದು.